ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ವಾಸ ಸಂಧಿಯ ಅರ್ಥಾನುಸಂಧಾನವನ್ನು ನೋಡೋಣ, ಸಂಧಿ ಸಾರವನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಸಂಧಿದು ಒಂದು ಇಂಟ್ರೊಡಕ್ಷನನ್ನು ಕೊಡ್ತೀನಿ. ಇದರಲ್ಲಿ ವಿಶೇಷವಾಗಿ ವಾಯುದೇವರ ಮಹಿಮೆಯನ್ನು ಹೇಳಿದ್ದಾರೆ. ವಾಯುದೇವರು ನಮ್ಮ ಶರೀರದಲ್ಲಿ ಎಷ್ಟು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಇಷ್ಟ 5 ರೂಪದಿಂದ, ಆಮೇಲೆ ನಾಗಕೃಪ್ರಲ್ಲಿ ಧನಂಜಯ ಕೂರ್ಮ ಅದು ಒಟ್ಟು 10 ರೂಪ, ಅನೇಕ ರೂಪದಿಂದ ವ್ಯಾಪ್ತನಾಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅಂತಂದರೆ ಭಗವಂತನಿಗೆ ಶುದ್ಧವಾದಂಥದ್ದು ಅಧಿಷ್ಠಾನ. ಎಲ್ಲಿದ್ರೂ ನಾವು ಭಗವಂತನ ಚಿಂತನೆ ಮಾಡಿದರೆ ಅದು ವಾಯುದೇವರ ಅಂತರ್ಗತ ಲಕ್ಷ್ಮೀ ಸಹಿತವಾಗಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಆಮೇಲೆ ವಾಯುದೇವರು ಇದು ಶ್ವಾಸವನ್ನು ನಮಗೆ ಶ್ವಾಸವನ್ನು ಮಾಡಿಸ್ತಾರೆ. ವಾಯುದೇವ ಒಳಗಡೆ ಇದ್ದು ಬಿಟ್ಟು ಅವರು ಭಗವಂತನ ಹಂಸರೂಪಿ ಪರಮಾತ್ಮ ಚಿಂತನೆ ಮಾಡಿಕೊಂಡು ಜಪ ಮಾಡ್ತಾರೆ. ಆ ಜಪ ಯಾವುದು ಅಂತಂದರೆ ಹಂಸಃ ಸೋಹಂ ಸ್ವಾಹ ಅಂತ ಈ ಮಂತ್ರ. ಉಸಿರು ಒಳಗೆ ತಗೊಳ್ಳುವಾಗ ಹಂಸಃ, ಹಿಡಿದಾಗ ಸೋಹಂ, ಬಿಟ್ಟಾಗ ಸ್ವಾಹ ಅಂತ. ಹೀಗೆ ಈ ಒಂದು ಉಸಿರಿಗೆ ಒಂದು ಜಪ ಆಯಿತು ಅಂತ. ಸೊ ಅದಕ್ಕೆ ನಾವು ಈ ಒಂದು ದಿವಸದಲ್ಲಿ ಮೊದಲೇ ಸಂಧಿ ನೋಡಿದ್ವಿ, ಅಲ್ಲಿ 21,600 ಜಪವನ್ನು ಒಂದು ದಿನಕ್ಕೆ ಒಂದು ಜೀವರಾಶಿಯಲ್ಲಿ ಮಾಡ್ತಾರೆ ಅಂತಕೊಂಡು ಹೇಳಿದ್ದಾರೆ. ಇಷ್ಟು ಅನೇಕ ಜೀವರಾಶಿ, ಎಷ್ಟೆಷ್ಟು ಚೇತನಗಳಿದ್ದಾವೆ. ಚೇತನ ಅಂತಂದರೆ ಅಲ್ಲಿ ವೃಕ್ಷಗಳು ಕೂಡ ಬಂತು. ಎಷ್ಟೆಷ್ಟು ಚೇತನಗಳಿದ್ದಾರೋ ಅಲ್ಲೆಲ್ಲರೂ ವಾಯುದೇವರು ವ್ಯಾಪ್ತನಾಗಿ ಅಲ್ಲಿ ಜಪವನ್ನು ಮಾಡ್ತಾರೆ ಅಂತ. ಎಲ್ಲ ಚೇತನ ಒಳಗಡೆ ಜಪ ಮಾಡ್ತಾರೆ. ಅಂದರೆ ಟೋಟಲ್ ಎಷ್ಟು ಅನಂತ ಜೀವರಾಶಿಗಳು ಅಷ್ಟು ಅನಂತ ಜಪವನ್ನು ಮಾಡ್ತಾ ಇರ್ತಾರೆ. ಆ ಜಪದ ಫಲವಾಗಿ ಅವ್ರದ್ದಷ್ಟು ಪುಣ್ಯದ ಬಲದಿಂದ ಅವ್ರಿಗೆ ಮುಂದೆ ಬ್ರಹ್ಮದ ಪದವಿ ಬರಲಿಕ್ಕೆ ಅಷ್ಟು ಸಾಧನೆ ಆಗ್ತದೆ ಅವ್ರಿಗೆ. ಇಷ್ಟೆಲ್ಲ ಜೀವರಾಶಿ ಅಂತರ್ಯಾಮಿಯಾಗಿ ಜಪವನ್ನು ಮಾಡಿದ್ದ ಫಲವಾಗಿ ಅವ್ರಿಗೆ ಬ್ರಹ್ಮ ಪದವಿಯನ್ನು ಮುಂದಿನ ಮಹಾಕಲ್ಪದಲ್ಲಿ ಬ್ರಹ್ಮನ ಪದವಿ ಬರ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಈಗ ನಮ್ಮ ಶರೀರದಲ್ಲಿ ಕೂತ್ಕೊಂಡು ಜಪ ವಾಯುದೇವರು ಮಾಡಿದ್ದಾರೆ, ಅದನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಮಲಗುವಾಗ ಇಡೀ ದಿವಸದಲ್ಲಿ ಮಾಡಿದಂಥ ಜಪವನ್ನು ವಾಯುದೇವರು ನನ್ನ ಶರೀರದಲ್ಲಿ ಕೂತು ಶ್ವಾಸ ಜಪವನ್ನು ಮಾಡಿದ್ದಾರೆ, ಭಗವಂತ ನಿನಗೆ ಸಮರ್ಪಣೆ ಅಂತ. ಎದ್ದ ತಕ್ಷಣ ನಾನು ಮಲಗಿದ್ದೆ, ಅದು ಕೂಡ ಈ ದೇಹವನ್ನು ಜೀವಂತ ಇಟ್ಟಿದ್ದಾರೆ. ಅದು ವಾಯುದೇವರು ಅದು ಉಸಿರು ಮಾಡ್ತಾ ಇದ್ದದ್ದಕ್ಕೆ, ಶ್ವಾಸ ಮಾಡ್ತಾ ಇದ್ದದ್ದಕ್ಕೆ ಅವರು ಮಾಡಿದಂಥ ಜಪ ನಿನ್ನ ಸಮರ್ಪಣೆ ಅಂತ. ಇದು ನೋಡಿ, ಯಾರಿಗೋಸ್ಕರನೋ ಮಾಡಿದ ಜಪ, ಯಾರೋ ಮಾಡಿದ ಜಪ, ನಾವು ಮಾಡಿದ ಸಮರ್ಪಣೆ ಮಾಡಿದರೆ ನಮಗೆ ಎಷ್ಟು ಫಲ ಇದೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇಲ್ಲಿ ಸಂಖ್ಯೆಯನ್ನು ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಈ ಸಂಧಿಯಲ್ಲಿ ಅಂದರೆ ಒಂದು ದಿವಸಕ್ಕೆ ಎಷ್ಟು, 15 ದಿವಸಕ್ಕೆ ಎಷ್ಟು, ತಿಂಗಳಲ್ಲಿ ಎಷ್ಟು, 6 ತಿಂಗಳಲ್ಲಿ ಎಷ್ಟು, ವರ್ಷಕ್ಕೆ ಎಷ್ಟು ಅಂತೆಲ್ಲ ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀದೇಂದ್ರ ತೀರ್ಥರು ಹೇಳಿದರು, ನಮಗೆ ಜಗನ್ನಾಥದಾಸರಿಗೆ ಗೊತ್ತಿದೆ, ನಮಗೆಲ್ಲ ಗಣಿತ ಬರೋದಿಲ್ಲ ಏನೋ ಅಂತ ತಿಳ್ಕೊಂಡು. ಒಂದು ದಿವಸಕ್ಕೆ ಇಷ್ಟು ಅಂದರೆ 15 ದಿವಸಕ್ಕೆ ಎಷ್ಟು ನಮಗೇನು ಗುಣಾಕಾರ ಮಾಡಲಿಕ್ಕೆ ಬರೋದಿಲ್ಲೇನು, ಬರ್ತದೆ. ಆದರೂ ಕೂಡ ಮತ್ತು ಜಗನ್ನಾಥದಾಸರ ಸಂಖ್ಯೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಇವಾಗ ನಾವು ಮಾಡಿದ ಜಪ ಇವತ್ತು ಸ್ವಲ್ಪ 100 ಮಾಡ್ತೀವಿ, ದಿವಸ 10 ಮಾಡ್ತೀವಿ, ಒಂದು ದಿವಸ ಮಾಡೋದೇ ಇಲ್ಲ. ಅಂದರೆ ಒಂದೇ ರೀತಿಯಾಗಿ ಇರೋದಿಲ್ಲ. ಆದರೆ ವಾಯುದೇವರು ಮಾಡುವಂಥ ಜಪ ಒಂದೇ ರೀತಿಯಾಗಿ ಇರ್ತದೆ. ಅಂದರೆ ಇವತ್ತು ಕಡಿಮೆ, ನಾಳೆ ಹೆಚ್ಚು, ಹೆಚ್ಚು ಕಡಿಮೆ ಇರೋದಿಲ್ಲ. ಇಷ್ಟು ಒಂದು ನಿಮಿಷಕ್ಕೆ ಇಷ್ಟು ಅಂತಾರೆ, ಅಷ್ಟು ಮಾಡೇ ತೀರ್ತಾರೆ. ಅಂದರೆ ಅಷ್ಟು ಅವ್ರ ಸಂಕಲ್ಪ ಅಷ್ಟು ದೃಢವಾಗಿ ಇದೆ, ಅವ್ರದ್ದು ಸಂಕಲ್ಪ ದೃಢವಾಗಿದೆ, ಭಕ್ತಿ ಶ್ರೇಷ್ಠವಾಗಿದೆ, ಅಷ್ಟು ಅವ್ರಿಗೆ ಒಂದು ಬಲನೂ ಇದೆ. ಇಷ್ಟೆಲ್ಲ ಇದ್ದದ್ದಕ್ಕೆ ಅವರು ಮಾಡ್ತಾರೆ. ಅದಕ್ಕೆ ಅವರು ಜೀವೋತ್ತಮರು ಅಂತ ಕಳಿತೀವಿ. ಸೊ ಅವರು ವಾಯುದೇವರು ಮತ್ತು ಜೀವೋತ್ತಮರು. ಆಮೇಲೆ ವಾಯುದೇವರು ನಮಗೆ ಗುರುಗಳಾಗ್ತಾರೆ. ಹೇಗೆ ಗುರುಗಳಾಗ್ತಾರೆ ಅಂತಂದರೆ, ನಮ್ಮ ಗುರುಗಳು ಯಾರು, ಅವ್ರ ಗುರುಗಳು ಯಾರು, ಅವ್ರ ಗುರುಗಳು ಅವರು, ಹಿಂಗಾಗಿ ಎಲ್ಲರೂ ನಮಗೆ ಗುರುಗಳಾಗ್ತಾರೆ. ಅಲ್ಲಿ ಹೀಗೆ ಗುರುಗಳ ಪಟ್ಟಿ ಮೇಲೆ 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 ಹೋದಂಗೆ ಕೊನೆಗೆ ಬರುವಂಥದ್ದು ವಾಯುದೇವರು. ರುದ್ರದೇವರು ಬರ್ತಾರೆ, ಆಮೇಲೆ ವಾಯುದೇವರು ಬರ್ತಾರೆ. ಅದು ಯಾಕಂದರೆ ಆಮೇಲೆ ವಾಯುದೇವರು ಬ್ರಹ್ಮದೇವರು ಒಂದೇ ಕಕ್ಷಾದಲ್ಲಿ ಇದ್ದದ್ದಕ್ಕೆ ಅವ್ರಿಗೆ ನಾವು ಒಂದೇ ಹಿಡಿತೀವಿ.
ಸೊ ಹಂಗಾರೆ ಅಂದರೆ ಅದೇ ಈ ಕೆಲಸವನ್ನು ಮಾಡಿ ಬ್ರಹ್ಮ ಪದವಿಗೆ ಬಂದಿರ್ತಾರೆ. ಸೊ ಅವರು ಹಿಂದಿನ ಜನ್ಮದಲ್ಲಿ ಹಿಂದಿನ ಕಲ್ಪದಲ್ಲಿ ವಾಯುದೇವರು ಇದ್ದೇ ಇರ್ತಾರೆ. ಸೊ ವಾಯುದೇವರು ಮಾಡಿದಂಥ ಕಾರ್ಯ ಥರ ಇದು ಇಬ್ಬರಿಗೂ ಅನ್ವಯ ಆಗ್ತದೆ. ಅವ್ರು ಮಾಡಿ ಮುಗಿಸಿರ್ತಾರೆ, ಇವರು ಮಾಡ್ತಾ ಇರ್ತಾರೆ, ಹೀಗೆ ತಿಳ್ಕೋಬೇಕು. ಆಮೇಲೆ ಬ್ರಹ್ಮದೇವರು ಹೇಳುವಾಗ ಕೂಡ ವಾಯುದೇವರು ಚಿಂತನೆ ಮಾಡಬೇಕು. ಯಾಕಂತಾರೆ ಇವಾಗ ಮುಂದಿನ ಕಲ್ಪದಲ್ಲಿ ಅವರು ಆ ಕಾರ್ಯವನ್ನು ಮಾಡ್ತಾರೆ ಅಂತ. ಈ ರೀತಿಯಾಗಿ ವಾಯುದೇವರು ವಿಶೇಷ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ವಾಗ್ಮಯ ರೂಪ ಹೇಗಿರ್ತದೆ, ಮನೋಮಯ ರೂಪ ಹೇಗಿರ್ತದೆ ಅದರಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಸಜ್ಜನರಲ್ಲಿ ಕೂಡ ಶ್ವಾಸ ಜಪ ಮಾಡ್ತಾರೆ. ಆಮೇಲೆ ದುರ್ಜನರು ಕೂಡ ಮಾಡ್ತಾರೆ. ಯಾಕಂದ್ರೆ ದುರ್ಜನರ ಕಡೆನೂ ಅವ್ರ ಕಡೆನೂ ಈ ಕಾರ್ಯಗಳನ್ನು ಮಾಡಿಸ್ಬೇಕಲ್ಲ, ಅವ್ರಿಗೂ ಜೀವಂತ ಇಡಬೇಕು. ಅವ್ರ ಕಡೆಯಂಥ ಅವ್ರ ಯೋಗ್ಯತಾನುಸಾರವಾಗಿ ಕರ್ಮವನ್ನು ಮಾಡಿಸಬೇಕು. ಅವರವರ ಯೋಗ್ಯತಾನುಸಾರವಾಗಿ ಆ ಫಲವನ್ನು ಕೊಡಬೇಕು ಅಂತ. ಅದಕ್ಕೆ ನಮಗೆ ಅವರು ಇನ್ನೂ ಆಯಾಸ ಇಲ್ಲದೇ ಇಷ್ಟೆಲ್ಲ ಜೀವರಾಶಿ ಒಳಗಡೆ ಅಂತರ್ಯಾಮಿಯಾಗಿ ಕೂತ್ಕೊಂಡು ಈ ಹಂಸ ಮಂತ್ರ ಜಪವನ್ನು ಸತತವಾಗಿ ಮಾಡ್ತಾರೆ. ಅವ್ರಿಗೆ ಆಯಾಸವೂ ಇಲ್ಲ. ಆಮೇಲೆ ಈ ಚಿಂತನೆ ಮಾಡಿದ ಪ್ರಕಾರ ನಮಗೆ ಫಲವನ್ನು ಕೊಡ್ತಾರೆ. ಆಮೇಲೆ ಆ ಜೀವರಾಶಿಗಳ ಅಂತರ್ಯಾಮಿಯಾಗಿ ಶ್ವಾಸ ಜಪವನ್ನು ಮಾಡಿ ಆ ಜೀವದ ಯುಕ್ತಾನುಸಾರವಾಗಿ ಆ ಕರ್ಮವನ್ನು ಮಾಡಿಸಿ ಅವರವರಿಗೆ ಆಯಾ ಗತಿಯನ್ನು ಕೊಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಆಮೇಲೆ ನಮಗೆ ನಾವು ಷೋಡಶದಲ್ಲಿ ಹೇಳುವಾಗ ಹೇಳಿದ್ದೆ ನಾನು, ಈ ಹನುಮಪ್ಪ ಯಾವಾಗಲೂ ಈ ಹಾರೋ ಬಗ್ಗೆಯಲ್ಲಿ ಇರ್ತಾರೆ. ಎಲ್ಲ ಗುಡಿಯಲ್ಲಿ ಅದೇ ರೂಪ ಇರ್ತದೆ. ಯಾಕೆ ಹಾಗಿದೆ ಅಂತಂದರೆ ಇದು ವಾಯುದೇವರು ನಮ್ಮ ಒಳಗಡೆ ಅದೇ ಭಂಗಿಯಲ್ಲಿ ನಿಂತಿದ್ದಾರೆ ಅಂತ. ಹೇಗೆ ನಿಂತಿದ್ದಾರೆ ಅಂತಂದರೆ ಅವ್ರು ಎಡಗಾಲ ಮುಂದೆ ಇರ್ತದೆ, ಬಲಗಾಲು ಹಿಂದೆ ಇರ್ತದೆ. ಎಡಗಾಲು ನಮ್ಮ ವಾಕ್ನಲ್ಲಿ ಇಟ್ಟಿದ್ದಾರೆ, ಬಲಗಾಲು ನಮ್ಮ ಮನಸ್ಸಿನಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಅದಕ್ಕೆ ನಮ್ಮದೇ ಮನಸ್ಸು ಶುದ್ಧ ಮಾಡೋದು ಮತ್ತು ನಮ್ಮ ವಾಕ್ ಶುದ್ಧಿ ಮಾಡೋದು. ವಾಕ್ ಶುದ್ಧಿ ಅಂತಂದರೆ ಸತತವಾಗಿ ನಮಗೆ ಭಗವಂತನ ಚಿಂತನೆ ಬರಬೇಕು. ಆ ರೀತಿಯಾಗಿ ಮತ್ತು ಅಲ್ಲಿ ಆ ಪಾದಕ್ಕೆ ಎಲ್ಲ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ವಾಯುದೇವರಿಗೂ. ಈ ಚಿಂತನೆ ಮಾಡಿದರೆ ನಮ್ಮದೇ ಮನಸ್ಸು ಅಂತಃಕರಣ ಶುದ್ಧಿ ಆಗ್ತದೆ. ಆಮೇಲೆ ನಮ್ಮ ವಾಕ್ ಶುದ್ಧಿ ಆಗ್ತದೆ. ಕೆಲವ್ರದ್ದು ಮಾತು ಸ್ಪಷ್ಟ ಇರೋದಿಲ್ಲ, ಅಥವಾ ಅದನ್ನು ತರ್ತಾರೆ, ಅಥವಾ ಅದನ್ನ ಅವ್ರಿಗೆ ಮಾತಾಡಿದ್ರೆ ನಮಗೆ ತಿಳಿಯೋದಿಲ್ಲ. ಹಾಗೆ ವಾಯುದೇವ್ರದ್ದು ಈ ಚಿಂತನೆ ಮಾಡಿದರೆ ನಮಗೆ ವಾಕ್ ಶುದ್ಧಿ ಆಗ್ತದೆ. ವಾಕ್ ಶುದ್ಧಿ ಎರಡು ಅಂತ ಹೇಳಿದೆ ನಾನು. ಒಂದು ಶಬ್ದವನ್ನು ಉಚ್ಚಾರಣೆನೇ ಸ್ಪಷ್ಟ ಆಗ್ತದೆ. ಇನ್ನೊಂದು ನಮಗೆ ಸತತವಾಗಿ ಭಗವಂತನ ಚಿಂತನೆ ಬರುವ ಹಾಗೆ ವಾಯುದೇವರು ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದು ಅಗದಿ ಸಂಕ್ಷಿಪ್ತವಾದಂಥದ್ದು ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೇನೆ. ಇವತ್ತು 1ನೇ ನುಡಿ ಮಾತ್ರ ನೋಡೋಣ. ಇನ್ನೊಂದು ಮುಖ್ಯವಾಗಿ ಹೇಳೋಕೆ ಮಾಡ್ತೇನೆ ನಾನು, ಈ ಶ್ವಾಸ ಸಂಧಿಯ ಫಲ ಇದು ವಾಯು ಭಕ್ತಿಯನ್ನು ಬೆಳೆಸ್ತದೆ ಅಂತ. ವಾಯುದೇವರಲ್ಲಿ ಭಕ್ತಿನ ಬೆಳೆದ್ರೆ ಭಗವಂತ ಬೇಗ ಒಲಿತಾನೆ ಅಂತ. ಯಾಕಂದ್ರೆ ವಾಯುದೇವರು ಭಗವಂತನ ಬಹಳ ಪ್ರಿಯ, ಭಾಳ ಹತ್ತಿರದವರು, ಇನ್ನರ್ ಸರ್ಕಲ್ ಅಂತ ಹೇಳ್ತೀವಿ ಹಾಗೆ. ಆಮೇಲೆ ಇದು ಹಂಸಃ ಸೋಹಂ ಸ್ವಾಹ, ಈ ಶಬ್ದದ ಅರ್ಥ ಏನು? ಹಂಸಃ ಅಂತಂದರೆ ನಿರ್ದುಷ್ಟ, ಸೋಹಂ ಅಂತಂದರೆ ಅಂತರ್ಯಾಮಿ, ಸ್ವಾಹ ಅಂತಂದರೆ ಅರ್ಪಿತ. ಅಂದರೆ ನೀನು ನಿರ್ದುಷ್ಟನಾಗಿ ಇದ್ದೀಯಾ, ಸರ್ವತ್ರ ವ್ಯಾಪ್ತನಾಗಿದ್ದೀಯಾ, ನೀ ಮಾಡುವಂತಹ ಜಪವನ್ನು ನಿನಗೆ ಸಮರ್ಪಿತ ಅಂತ ಈ ಅನುಸಂಧಾನಪೂರ್ವಕವಾಗಿ ವಾಯುದೇವರು ಜಪವನ್ನು ಮಾಡ್ತಾರೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಇನ್ನು ಟೈಮ್ ಸ್ವಲ್ಪ ಇದೆ, ಅದಕ್ಕೆ 1ನೇ ನುಡಿ ಮಾತ್ರ ಹೇಳ್ತೀನಿ. ಇಲ್ಲಿ ಮೊದಲೇ ನುಡಿ, ಭಾರತೀಶನು ಗಳಿಗೆಗಳು 360 ಉಸಿರು ಜಪಗಳ ತಾರಚಿಸುವನು ಸರ್ವ ಜೀವರೊಳೆದ್ದು ಬೇಯಿಸದೆ, ಕಾರುಣಿಕನು ಅವರವರ ಸಾಧನವ ಪೂರೈಸಿ ಭೂ ನರಕ ಸ್ವರ್ಗವ ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು. ಭಾರತೀಶನು ಅಂತಂದರೆ ಭಾರತೀಪತಿ ವಾಯುದೇವರು ಅಂತ. ಅಲ್ಲಿ ವಾಯುದೇವರ ಥರನೇ 3 ರೂಪನು. ಮೂಲ ರೂಪಿ ವಾಯುದೇವರು ಡೈರೆಕ್ಟಾಗಿ ಕಾರ್ಯ ಮಾಡೋದಿಲ್ಲ, ಅವ್ರು ಕಾರ್ಯ ಮಾಡುವಂಥದ್ದು 3 ರೂಪದಿಂದ. ಇದು ಹನುಮ ಭೀಮ ಮಧ್ವ ರೂಪದಿಂದ ಕಾರ್ಯವನ್ನು ಮಾಡ್ತಾರೆ. ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಮಾಡಿ ಕಾರ್ಯ ಮಾಡ್ತಾರೆ. ಸೊ ಅದಕ್ಕೆ ನಾವು ಈ ಮೂಲ ರೂಪದ್ದು ಪೂಜೆ ಮಾಡೋದಿಲ್ಲ. ಯಾಕಂದ್ರೆ ನಮಗೆ ಸಮೀಪ ಇದ್ದಂಥದ್ದು, ನಮಗೆ ಪರಿಚಯ ಇದ್ದಂಥದ್ದು ಈ 3 ರೂಪದ್ದು ಹನುಮ ಮಧ್ವ ಭೀಮ ರೂಪದ ನಮಗೆ ಪರಿಚಯ. ಸೊ ಅದಕ್ಕೆ ಅಲ್ಲಿದೆ ರೂಪದ ಚಿಂತನೆ ಮಾಡೋದು ಅಂತ. ಮೂಲ ರೂಪಿ ವಾಯುದೇವರು ರೂಪವು ಬೇರೆ ಇದೆ, ಬೇರೆ ದೇವತೆಗಳು ಹೇಗಿದೆ ಅದೇ ರೀತಿಯಾಗಿ ರೂಪವನ್ನು ಇದೆ ಅವರಿಗೆ. ಸೊ ಅದಕ್ಕೆ ಇದು ಅವರೇ ಮಾಡ್ತಾರೆ. ಭಾರತೀಶನು ಘಳಿಗೆಗಳು, ಒಂದು ಘಳಿಗೆ ಅಂತಂದರೆ
24 ನಿಮಿಷ ಅಂತ ಹೇಳಿದೆ. ಒಂದು ಮುಹೂರ್ತ ಅಂತಂದರೆ 48 ನಿಮಿಷ ಅಂತ ಹೇಳ್ತಾರೆ. ಸೊ ಇದು ಕಾಲಗಣನೆ ಮಾಡುವಂಥದ್ದು ಪದ್ಧತಿ. ಸೊ ಭಾರತೀಶನ ಗಳಿಗೆಗಳು 360 ಉಸಿರು ಜಪಗಳ, ಅಂದರೆ 48 ನಿಮಿಷ ಇಲ್ಲ 24 ನಿಮಿಷ, ಒಂದು ಗಳಿಗೆ ತೆಗೆದಾಗಲೇ 24 ನಿಮಿಷದಲ್ಲಿ 360 ಉಸಿರು ಜಪ, ಅಂದರೆ ಉಸಿರಾಡಿಸ್ತಾರೆ, ಆಮೇಲೆ ಜಪವನ್ನು ಮಾಡ್ತಾರೆ ಅಂತ. ಜಪಗಳ ರಚಿಸೋರು ಅಂತ ಅದು ಅವ್ರು ಮಾಡ್ತಾರೆ. ಸರ್ವ ಜೀವರೆದ್ದು ಬೇಸರಿಲ್ಲದೇ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಈ ಶ್ವಾಸ ಜಪಗಳನ್ನು ವಾಯುದೇವರು ಮಾಡ್ತಾರೆ ಅಂತ. ಮಾಡಿ ಏನು ಮಾಡ್ತಾರೆ, ಕಾರುಣಿಕನು ಕಾರುಣ್ಯ ಇದೆ, ಬಹಳ ಕಾರುಣ್ಯ ಇದೆ. ಏಕೆ ಕಾರುಣ್ಯ ಇದೆ? ಈ ರಾಘವೇಂದ್ರ ಸ್ವಾಮಿಗಳು ಮಾಡಿದಂಥದ್ದು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ, ವಾಯುದೇವರು ನಮ್ಮ ಪರವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಇವರು ದೀನರು, ಅನಾಥರು ಇದ್ದಾರೆ, ದೀನರಿದ್ದಾರೆ, ಅವ್ರಿಗೆ ಅಜ್ಞಾನ ಇದ್ದಾರೆ, ಅವ್ರಿಗೆ ಅವ್ರ ಕಡೆಯಿಂದ ಸಾಧನೆ ಮಾಡಿಸಿ ನೀನು ಸ್ವೀಕಾರ ಮಾಡು, ಇವ್ರು ನಿರ್ಭಕ್ತರನ್ನು ಮಾಡ್ಕೋ, ಅವ್ರಿಗೆ ಮೋಕ್ಷವನ್ನು ಕೊಡು, ಸಾಧನವನ್ನು ಹೆಚ್ಚು ಮಾಡಿಸು ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಅದಕ್ಕೆ ಅವರು ಕರುಣಾಳು ಅಂತ ಹೇಳ್ತಾರೆ. ಕಾರುಣಿಕನು ಅವರವರ ಸಾಧನ ಪ್ರತಿಯೊಂದು ಜೀವರಾಶಿಯ ಯೋಗ್ಯತೆ ಬೇರೆ, ಅವ್ರ ಸ್ವರೂಪದಲ್ಲಿ ಏನು ಎಷ್ಟು ಅವ್ರಿಗೂ ಸುಖ ಸಿಗಬೇಕು ಅಷ್ಟೇ ಕರ್ಮ, ಅಷ್ಟೇ ಜಪ, ಅಷ್ಟೇ ಅದು. ಈಗ ನಮ್ಮದು ಆಯುಷ್ಯ ಈಗ ಉಸಿರು ಇರ್ತೀವಿ, ಎಷ್ಟು ವರ್ಷ ಬದುಕ್ತೀವಿ ಇರೋದಿಲ್ಲ, ಅದು ಎಷ್ಟು ಉಸಿರು ನಾವು ಬದುಕ್ತೀವಿ, ಉಸಿರು ಲೆಕ್ಕ ಇರ್ತದೆ. ಅದಕ್ಕೆ ಜಾಸ್ತಿ ಪ್ರಾಣಾಯಾಮ ಮಾಡಿದ್ರೆ ಆಯುಷ್ಯ ಜಾಸ್ತಿ. ಯಾಕಂದರೆ ಅವ್ರು ಪ್ರಾಣಾಯಾಮ ಮಾಡುವಾಗ ಉಸಿರು ಗಟ್ಟಿ ಹಿಡಿತಾರೆ. ಅಂದರೆ ಒಂದು ದಿವಸಕ್ಕೆ 21,600 ಜಪ ಆಗೋ ಬದಲಿ ಅವ್ರು 21,000 ಮಾಡ್ತಾರೆ, ಅಥವಾ 50 ಕಡಿಮೆ ಮಾಡ್ತಾರೆ ಅನ್ಕೊಳ್ಳೋಣ. ಅದು 50 ಪ್ರತಿಯೊಂದು ದಿನಾಲೂ ಅದು ಶಿಲ್ಲಕ್ಕೆ ಹಾಕ್ಕೊಂಡು ಹೋಗ್ತದೆ, ಉಳ್ಕೊಂಡು ಹೋಗ್ತದೆ. ಸೊ ಅದರಿಂದ ನಮ್ಮದು ಆಯುಷ್ಯ ಬೆಳೀತದೆ ಅಂತ. ಅಂದರೆ ನಮ್ಮದು ಆಯುಷ್ಯ ಗಣನೆ ಉಸಿರು ಜಪದಲ್ಲಿ ಎಷ್ಟು ಜಪ ಮಾಡ್ತಾರೆ, ಈ ಜೀವರಾಶಿ ಒಳಗಡೆ ವಾಯುದೇವರು ಕೂತ್ಕೊಂಡು ಎಷ್ಟು ಜಪ ಮಾಡಬೇಕು ಅನ್ನೋದನ್ನು ಲೆಕ್ಕ ಇರ್ತದೆ. ಅವ್ರದ್ದು ಆ ಸಂಖ್ಯೆ ಮುಗೀತು ಅಂತಂದರೆ ನಾವು ಅವ್ರದ್ದು ಈ ದೇಹ ಬಿಟ್ಟು ಹೋಗ್ಬಿಡ್ತಾರೆ, ನಾವು ಬಿದ್ದು ಹೋಗ್ತೀವಿ. ಸೊ ಇಷ್ಟು ಇದೆ. ಅದಕ್ಕೆ ಅವ್ರ ಕಾರುಣ್ಯ ಅವ್ರಿಗೆ ಎಷ್ಟು ಕರುಣಾಳ ಇದೆ ಅಂತಂದರೆ ಈ ಜೀವರಾಶಿಗಳಿಂದ ಅಷ್ಟು ಕರ್ಮ ಮಾಡೋಕ್ಕೋಸ್ಕರ ಜೀವಂತ ಇಡ್ತಾರೆ. ಜೀವಂತ ಇಟ್ಬಿಟ್ಟು ತಾವು ಜಪ ಮಾಡಿಬಿಟ್ಟು ಪುಣ್ಯವನ್ನು ಕೊಡ್ತಾರೆ. ಆಮೇಲೆ ಅವ್ರ ಕಡೆಯಿಂದ ಯೋಗ್ಯತಾನುಸಾರವಾಗಿ ಸಾಧನವನ್ನು ಮಾಡಿಸ್ತಾರೆ. ಅವ್ರ ಸಾಧನವನ್ನು ಅವರವರ ಸಾಧನ ಪೂರೈಸಿ ಪೂರ ಮಾಡ್ತಾರೆ. ಆಮೇಲೆ ಅವ್ರಿಗೆ ಭೂ ನರಕ ಸ್ವರ್ಗವ, ಅದೇ ಅವ್ರವ್ರ ಯೋಗ್ಯತಾನುಸಾರವಾಗಿ ಯಾರಿಗೆ ಭೂಮಿ ಮೇಲೆ ಇಡಬೇಕು, ಯಾರಿಗೆ ನರಕದಲ್ಲಿ ಹೋಗಬೇಕು, ಯಾರಿಗೆ ಸ್ವರ್ಗದಲ್ಲಿ ಇಡಬೇಕು, ಅದನ್ನೆಲ್ಲ ಆ ಪ್ರಕಾರವಾಗಿ ಸಾಧನವನ್ನು ಮಾಡಿಸ್ತಾರೆ ಅಂತ. ಸಾಧನವನ್ನು ಪೂರೈಸಿ ಅಲ್ಲೆಲ್ಲ ಇಡ್ತಾರೆ ಅಂತ. ಸೇರಿಸುವ ಅಲ್ಲಿರ್ತಾನೆ. ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು. ಸರ್ವಜ್ಞ ಅಂತಂದರೆ ಅವ್ರಿಗೆ ಜ್ಞಾನದ ಲೋಪವಿಲ್ಲ. ಬೇರೆ ದೇವತೆಗಳಿಗೆ ಅವರಿಗೆ ಅವತಾರದಲ್ಲಿ ಅಜ್ಞಾನ ಸ್ವಲ್ಪ ಬರ್ತದೆ, ಸ್ವಲ್ಪ ಅವರ ಮೂಲ ರೂಪದಲ್ಲಿ ಅವ್ರಿಗೆ ಜ್ಞಾನ ಬಲ ಏನಿರೋದು ಸ್ವಲ್ಪ ಇವ್ರಿಗೆ ಕುಗ್ಗುತ್ತದೆ ಬೇರೆ ದೇವತೆಗಳಿಗೆ. ಆದರೆ ವಾಯುದೇವರಿಗೆ ಮಾತ್ರ ಮೂಲ ರೂಪದಲ್ಲಿ ಎಷ್ಟು ಜ್ಞಾನ ಭಕ್ತಿಯ ವೈರಾಗ್ಯ ಇರ್ತದೋ, ಬಲ ಇರ್ತದೋ ಅಷ್ಟು ಫುಲ್ ಇರ್ತದೆ. ಆದರೆ ಅವರಿಗೆ ಅವತಾರ ರೂಪದಲ್ಲಿ ಕುಗ್ಗೋದಿಲ್ಲ. ಆದರೆ ಅವತಾರ ರೂಪದಲ್ಲಿ ಆ ಸಮಯಕ್ಕೆ ಎಷ್ಟು ಬೇಕು ಅಷ್ಟೇ ಪ್ರಕಟ ಮಾಡ್ತಾರೆ ಅಷ್ಟೇ. ಆದರೆ ಅವರು ಮೂಲ ರೂಪದಲ್ಲಿ ಎಷ್ಟು ಜ್ಞಾನ ಬಲ ಆನಂದ ಇರ್ತದೆ ಅದನ್ನು ಮಾತ್ರ ಕಡಿಮೆ ಆಗೋದಿಲ್ಲ ಅಂತ. ಸೊ ಅದಕ್ಕೆ ಅದಕ್ಕೆ ಅವ್ರು ಸರ್ವಜ್ಞ ಅಂತ. ಪರಶುಕ್ಲತ್ರಯರು ಅಂತ ಹೇಳ್ತೀವಿ. ಬ್ರಹ್ಮ, ವಾಯು, ಸರಸ್ವತಿ ಭಾರತೀಯರಿಗೆ ಪರಶುಕ್ಲ, ಆಮೇಲೆ ಲಕ್ಷ್ಮೀದೇವಿ ಕೂಡ ಪರಶುಕ್ಲತ್ರಯರು ಅಂತ ಹೇಳ್ತೀವಿ. 3 ಜನ ಅಂತ, ಲಕ್ಷ್ಮೀ, ಬ್ರಹ್ಮ ಸರಸ್ವತಿ, ಆಮೇಲೆ ವಾಯು, ಭಾರತೀಯರು, ಹೀಗೆ 3 ಜನ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ಪರಶುಕ್ಲತೆ ಅಂತಂದರೆ ಭಾಳ ಶುದ್ಧವಾದಂಥದ್ದು ಜ್ಞಾನ. ಅವರಿಗೆ ಅಜ್ಞಾನವನ್ನು ಇಲ್ಲ ಅಂತ. ಬೇರೆ ಜೀವರಾಶಿಗಳಿಗೆ ಅಜ್ಞಾನ ಇರ್ತದೆ, ಅವ್ರಿಗೆ ಮಾತ್ರ ಜ್ಞಾನವಿಲ್ಲ. ಆದರೆ ಭಗವಂತನ ಜ್ಞಾನವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಲಕ್ಷ್ಮಿಗೆ ಆಗೋದಿಲ್ಲ, ಅವ್ರಿಗೂ ಆಗುವುದಿಲ್ಲ. ಆದರೆ ಎಷ್ಟು ಜ್ಞಾನ ಅವ್ರಿಗೆ ಬಂದಿರ್ತದೋ ಅಷ್ಟು ಪರಿಪೂರ್ಣವಾಗಿರ್ತದೆ, ಅಷ್ಟು ಅವ್ರಿಗೆ ಪೂರ್ಣವಾಗಿರ್ತದೆ. ಅದರಲ್ಲಿ ಲೋಪ ಇರುವುದಿಲ್ಲ. ಆಮೇಲೆ ಕಾಲದಲ್ಲಿ ಅವ್ರಿಗೆ ಲೋಪವೂ ಆಗೋದಿಲ್ಲ. ನಮಗೆ ಈಗ ಇವತ್ತು ಕಲಿತದನ್ನ ನಾಳೆ ಮರೆತು ಬಿಡ್ತೀವಿ, ಅವ್ರಿಗೆ ಮರುವು ಎಂಬುದೂ ಇಲ್ಲ. ಅವ್ರಿಗೇನು ಜ್ಞಾನ ಗಳಿಸಿರ್ತಾರೋ ಉಳಿತದೆ ಅಂತ. ಅದಕ್ಕೆ ಸಕಲೇಷ್ಟ ಪ್ರದಾಯಕರು, ಎಲ್ಲ ಪುರುಷಾರ್ಥವಾದಂಥದ್ದು ಆ ಜೀವರಾಶಿಗಳಿಗೆ ಯೋಗ್ಯತಾನುಸಾರವಾಗಿ ಪುರುಷಾರ್ಥವನ್ನು ಕೊಡ್ತಾರೆ, ಪ್ರದಾಯಕನು ಕೊಡ್ತಾರೆ ಅಂತ. ಸೊ ನಾವು ವಿಶೇಷವಾಗಿ ವಾಯುದೇವರ ಎಷ್ಟೆಷ್ಟು ಆರಾಧನೆ ಮಾಡ್ತೀವೋ ಅಷ್ಟಷ್ಟು ನಮ್ಮದು ಸಾಧನೆ ಹೆಚ್ಚಾಗ್ತದೆ. ಸಾಧನೆ ಮಾಡೋಕ್ಕೇ ಎಲ್ಲ
ವಿಘ್ನಗಳು ಜಾಸ್ತಿ. ಆ ವಿಘ್ನಗಳನ್ನು ಪರಿಹಾರ ಮಾಡಿ ನಮಗೆ ಸಾಧನೆ ಮಾಡಿಸ್ತಾರೆ. ಇನ್ನೊಂದು ಅಂತಾರೆ, ನಮಗೆ ಎಲ್ಲ ಸಾಧನೆ ಮಾಡೋಕ್ಕೆ ಮುಖ್ಯವಾಗಿ ನಮ್ಮ ಮನಸ್ಸೇ ದಾರ್ಢ್ಯ ಬೇಕು. ಅದೇ ಒಂದು ನಾವು ವಿಲ್ ಪವರ್ ಅಂತ ಹೇಳ್ತಿಲ್ಲ, ಹಂಗೆ ವಿಲ್ ಪವರ್ ಬಹಳ ಸ್ಟ್ರಾಂಗ್ ಇರಬೇಕು, ಅವಾಗ ಆಗ್ತದೆ. ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಕಾಲನೇಮಿ ಕೂತ್ಬಿಟ್ಟಿದ್ದಾನೆ, ಮನಸ್ಸಿಗೆ ಅಭಿಮಾನಿ ದೈತ್ಯ. ಅವನು ನಮ್ಮ ಮನಸ್ಸನ್ನು ಐಹಿಕ ಸುಖದಲ್ಲಿ ಅಥವಾ ರಾಗದ್ವೇಷದಲ್ಲಿ ತೊಡಗಿಸಿಬಿಡ್ತಾನೆ. ಅದಕ್ಕೆ ಅವನು ಆದರೆ ಮನಸ್ಸಿಗೆ ನಿಯಾಮಕರ ದೇವತೆ ರುದ್ರದೇವರು ಅಥವಾ ಗರುಡಶೇಷ ರುದ್ರರು ಅಂತ ಹೇಳ್ಬೋದು. ಅವರಿಗೆ ಈ ಕಲಿನ ಸೋಲಿಸೋ ಶಕ್ತಿ ಇಲ್ಲ, ವಾಯುದೇವರಿಗೆ ಮಾತ್ರ ಸೋಲಿಸೋ ಶಕ್ತಿ ಇದೆ. ಅದಕ್ಕೆ ನಾವು ವಾಯುದೇವರು ಎಷ್ಟೆಷ್ಟು ನಾವು ಆರಾಧನೆ ಮಾಡ್ತೀವೋ ಅಷ್ಟು ಆ ಕಾಲನೆಮೆನೇ ನಾವು ಒಳಗಡೆ ಇದ್ದಂಥ ಕಾಲನೆಮೆಗೆ ಕೊಂದು ಹಾಕ್ತಾರೆ, ವಧ ಮಾಡ್ತಾರೆ. ಅದರಿಂದ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ, ಅದರಿಂದ ನಮಗೆ ಸಾಧನೆ ಹೆಚ್ಚಾಗ್ತದೆ ಅಂತ. ಇದು ವಾಯುದೇವರ ಮಹಿಮೆ ಬಹಳಷ್ಟು ಇದೆ. ಅದಕ್ಕೆ ಇವತ್ತು ನಾನು ಒಂದೇ ನುಡಿ ಹೇಳಿದ್ದೇನೆ. ಬಹಳ ಸುಂದರವಾದಂಥದ್ದು ಗ್ರಂಥನೇ ಬಹಳ ಸುಂದರವಾದಂಥದ್ದು, ಅದರಲ್ಲಿ ಈ ಸಂಧಿ ಭಾಳ ಸುಂದರವಾದಂಥದ್ದು. ಎಲ್ಲರೂ ಇದನ್ನು ಅಧ್ಯಯನ ಮಾಡಲಿ ಅಂತ ಬಹಳ ಆಸೆ ಇದೆ. ಗುರುಗಳ ಅನುಗ್ರಹ ಮಾಡಲಿ, ನಮಗೆ ಗುರುಗಳ ಶಿಷ್ಯ ಅನುಗ್ರಹ ಮಾಡಲಿ. ಆಮೇಲೆ ಎಲ್ಲ ಭಗವಂತನು ಜಗನ್ನಾಥದಾಸರು ಅನುಗ್ರಹ ಮಾಡಿ ಎಲ್ಲರೂ ಇದು ಹೆಚ್ಚು ಅಧ್ಯಯನ ಮಾಡೋ ಹಾಗೆ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಮಧ್ವಾಂತರ ಶ್ರೀ ಕೃಷ್ಣ.